ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಕಾಕ್ಟೇಲ್ ಮರಿನ ಹೆಂಗೆ ಹ್ಯಾಂಡ್ ಫೀಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಸ್ಟೆಪ್ಸು ಏನೇನು ಫುಡ್ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಫುಲ್ಲಾಗಿ ನೋಡಿ, ಆವಾಗ ನೀವು ಒಂದು ಬರ್ಡ್ನ ಬಂದು ಹ್ಯಾಂಡ್ ಟೈಮ್ ಮಾಡ್ಬೋದು ಮತ್ತು ಹ್ಯಾಂಡ್ ಫೀಡ್ ಮಾಡಿ ಹ್ಯಾಂಡ್ ಟೈಮ್ ಮಾಡ್ಬೋದು ನೀವನ್ನ. ಫಸ್ಟು ಇವಾಗ ಬರ್ಡ್ಸಿಗೆ ಬಂದು ಏನಕ್ಕೆ ಹ್ಯಾಂಡ್ ಫೀಡ್ ಮಾಡೋದಂದರೆ ಎರಡು ರೀಸನ್ ಇದೆ. ಒಂದು ಬಂದು ಟೇಮ್ ಮಾಡೋಕ್ಕೆ, ಇವಾಗ ಈ ಪಿಕ್ಚರಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ, ಈ ಥರ ಪಳಗಿಸ್ಕೊಳೋಕ್ಕೆ ಕೈ ಮೇಲೆ ಪಳಗಿಸ್ಕೊಬೋದು ಬರ್ಡ್ನ. ಇಲ್ಲಾಂದ್ರೆ ಇನ್ನೊಂದು ಏನಂದರೆ, ಈ ಥರ ಇವಾಗ ಅದ್ರ ಅಮ್ಮ ಬಂದು ಅದು ತಿನ್ನಿಸ್ದಿಲ್ಲ ಬಿಟ್ಬಿಟ್ಟಿದ್ರೆ ಆ ಮರಿ ಒಂಥರ ಸತ್ತೋಗೋ ಸ್ಟೇಜ್ ಹೋಗ್ಬಿಟ್ಟಿದ್ರೆ, ಆ ಥರ ಟೈಮಲ್ಲಿ ಬಂದು ನೀವು ಅದು ಬರ್ಡ್ನ ಬಂದು ಸಪ್ರೇಟ್ ಮಾಡಿ ನೀವು ಕೈಯಲ್ಲೇ ತಿನ್ನಿಸ್ಬೇಕು. ಇವಾಗ ಬಂದು ಮರಿ ಕಾಕ್ಟೇಲ್ ಮರಿ ಬಂದು ನೀವು ಹ್ಯಾಂಡ್ ಫೀಡ್ ಮಾಡೋಂಗಿದ್ರೆ ಈ ಥರ ಇವಾಗ ಇರಬೇಕು. ಈ ಪಿಕ್ಚರಲ್ಲಿ ನೋಡೋ ಥರ 20-25 ದಿವಸ ಇರಬೇಕು ಅದು ಮರಿ ಹುಟ್ಟಿ. ಆ ಟೈಮಲ್ಲಿ ಬಂದು ನೀವು ಹ್ಯಾಂಡ್ ಫೀಡ್ ಮಾಡೋಕ್ಕೆ ಮರಿನ ಬಂದು ಚೂಸ್ ಮಾಡಬೇಕು. ಅದಕ್ಕಿಂತ ಕೆಳಗೆ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಫೀಡಿಂಗ್ ಬಂದು ಜಾಸ್ತಿ ಸಲ ಮಾಡೋ ಥರ ಇರುತ್ತೆ. ಇನ್ನೊಂದು ಮರಿ ಬಂದು ಒಂದು ಸಲ ಕಂಡೀಷನ್ ಇರೋಲ್ಲ ಅಷ್ಟೊಂದು. 20-25 ದಿವಸನೇ ಕರೆಕ್ಟು ಸ್ಟೇಜ್ ಅದು ಮರಿ ಬಂದು ಎತ್ತಕ್ಕೆ. ನೀವು 30 ದಿವಸ ಮರಿನೂ ಎತ್ಬೋದು. ಆದರೆ ಏನಂದರೆ ಫೀಡಿಂಗ್ ಸ್ವಲ್ಪ ನೀವು ಮಾಡುವಾಗ ಬಂದು ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ತಿನ್ನೋಕ್ಕೆ ನಿಮ್ಮ ಕೈಯಲ್ಲಿಂದ. ಇವಾಗ ಮರಿ ಚೂಸ್ ಆದಮೇಲೆ ಅದು ಬಂದು ಅದು ತಿನ್ಸೋಕೆ ಬಂದು ಏನು ಟ್ರೈ ಮಾಡಬೇಕಂದ್ರೆ, ಇವಾಗ ನೀವು ನೋಡ್ತಾ ಇರೋ ನೋಡಿ, ಇದು ಬಂದು ಪೆಟ್ಸ್ ಲೈಫ್ದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಇದೇ ಬರ್ಡ್ಸಿಗೆ ಬಂದು ಕೊಡೋದು. ಜಾಸ್ತಿ ಜನ ಸೆರ್ಲಾಕ್ ಕೊಡ್ತಾರೆ, ಆದರೆ ಅದು ಬಂದು ಒಂಥರ ಅದಕ್ಕೆ ಡೈಜೆಸ್ಟ್ ಆಗದಿಲ್ಲ ಸತ್ತೋಗೋಕ್ಕೂ ಚಾನ್ಸ್ ಇದೆ ಸೆರ್ಲಾಕ್ ಕೊಡೋದ್ರಿಂದ. ಅದರಲ್ಲಿ ಬಂದು ಬರ್ಡ್ಸಿಗೆ ಬಂದು ಅಂದರೆ ಬೇಬಿಗೆ ಕೊಡೋದೇ ಅದು. ಆದ್ರೂ ನೀವು ಪೆಟ್ಸ್ ಲೈಫ್ ಟ್ರೈ ಮಾಡೋದ್ರಿಂದ ಬಂದು ನಿಮಗೆ ಬಂದು ಬರ್ಡ್ಸ್ ಬಂದು ಬೇಗ ಗ್ರೋತ್ ಇರುತ್ತೆ ಮತ್ತು ಹೆಲ್ದಿಯಾಗಿ ಬರುತ್ತೆ ಚಿಕ್ಸು. ಫೀಡಿಂಗ್ ಫಾರ್ಮುಲಾ ಬಂದು ಹೆಂಗೆ ರೇಷಿಯೋ ಅಂದರೆ ಹೆಂಗೆ ಮಿಕ್ಸ್ ಮಾಡೋದು, ಯಾವ ರೇಷಿಯೋದಲ್ಲಿ ಅಂತ ಇವಾಗ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಬೌಲಲ್ಲಿ ಬಂದು ನೀವು 2 ಸ್ಪೂನ್ ಹಾಕ್ಕೊಬೇಕು. ಮತ್ತು 2 ಸ್ಪೂನ್ ಹಾಕೊಂಡಿದ ತಕ್ಷಣ ನೀವು ಈ ಥರ ವಾಮ್ ವಾಟರ್ ಬಂದು ಒಂದು 2 ಸ್ಪೂನು ಆ ಥರ ಮಿಕ್ಸ್ ಮಾಡ್ತಾ, ಇವಾಗ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ, ಈ ಥರ ಅಂದರೆ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಅಂತಾರೆಲ್ಲ ಸೆರ್ಲಾಕ್ ಮಿಕ್ಸ್ ಮಾಡೋದು ಇರ್ತಾರಲ್ಲ, ಆ ಕನ್ಸಿಸ್ಟೆನ್ಸಿ ಇದ್ರೂ ಸಾಕು. ಅಂದರೆ ಜಾಸ್ತಿ ನೀರಾಗಿರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಬರ್ಡ್ಸಿಗೆ ಬಂದು ಡೈಜೆಷನಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದು ಮಿಕ್ಸ್ ಮಾಡಿದ್ಮೇಲೆ ಬಂದು ನೀವು ಬಂದು ಬರ್ಡ್ಸಿಗೆ ತಿನ್ಸೋ ತನಕನೂ ಇದು ವಾಮ್ ಆಗೇ ಇರಬೇಕು. ಅಂದರೆ ಬರ್ಡ್ಸಿಗೆ ತಿಂತಾನೂ ಅದು ಬಿಸಿ ನೀರಲ್ಲೇ ಇಕ್ಬಿಡಿ. ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಬಂದು ಬಿಸಿ ನೀರು ಇಕ್ಬಿಟ್ಟು ಅದರಲ್ಲಿ ಇದು ಬಂದು ಬೌಲ್ನ ಬಂದು ಪ್ಲೇಸ್ ಮಾಡಿಬಿಡಿ. ಅವಾಗ ಬಂದು ಅದು ಲೈಟ್ ವಾಮ್ ಆಗಿದ್ದೇ ಇರಬೇಕು, ವಾಮ್ ಆಗೇ ತಿನ್ನಿಸ್ಬೇಕು ಮರಿಗಳನ್ನೆಲ್ಲ. ಇವಾಗ ಬರ್ಡ್ಸಿಗೆ ಬಂದು ಫೀಡಿಂಗ್ ಯಾವ್ದ್ರಲ್ಲಿ ಮಾಡೋದಂದರೆ ಈ ಥರ 10 ml ಸಿರಂಜ್ ಬರುತ್ತೆ ನೋಡಿ, ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಈ ಥರನೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಇದು ಫೀಡಿಂಗ್ ಸಿರಂಜ್ ಅಂತಲೂ ಬರುತ್ತೆ, ಅದನ್ನು ಯೂಸ್ ಮಾಡಿ ನೀವು ತಿನ್ನಿಸ್ಬೋದು ಬರ್ಡ್ಸಿಗೆ. ಇವಾಗ ಫೀಡಿಂಗ್ ಹೆಂಗೆ ಮಾಡೋದಂದರೆ, ಈ ಥರ ನೀವು ಸಿರಂಜ್ನ ಬಂದು ಅದು ನೀವು ಮಿಕ್ಸ್ ಮಾಡಿರ್ತೀರಲ್ಲ ಪೆಟ್ಸ್ ಲೈಫ್, ಅದರಲ್ಲಿಂದ ಸ್ವಲ್ಪ ಎತ್ಕೊಂಡ್ಬಿಟ್ಟು ಅಂದರೆ ಫುಲ್ ಮಾಡ್ಕೊಂಬಿಟ್ಟು, ಅದರಲ್ಲಿ ಏನು ವಾಟರ್ ಬಬಲ್ಸ್ ಇರಬಾರ್ದು. ಈ ಥರ ಮಾಡ್ಕೊಂಬಿಟ್ಟು ಇವಾಗ ಚಿಕ್ಕ ಹಿಡ್ಕೊಂಡು ಬಂದು ನೀವು ಅದು ಲೈಟಾಗಿ ಹಿಡ್ಕೊಬೇಕು, ಜಾಸ್ತಿ ಪ್ರೆಸ್ ಮಾಡೋಕೆ ಹೋಗ್ಬೇಡಿ ಚಿಕ್ಸ್ನ ಬಂದು. ಇವಾಗ ಆ ಥರ ಮರಿನ ಹಿಡ್ಕೊಂಡು ಈ ಥರ ಇವಾಗ ನೀವು ನೋಡ್ಬೋದು ನೋಡಿ ಈ ವಿಡಿಯೋದಲ್ಲಿ, ಈ ಥರ ಹಿಡ್ಕೊಂಡು ಮರಿನ ಬಂದು ಲೈಟಾಗಿ ಫೀಡ್ ಮಾಡಬೇಕಂದ್ರೆ ಸೈಡಿಂದ ಅದ್ರ ಮುಖನ ಹಿಡ್ಕೊಂಡು ಲೈಟಾಗೆ ಸೈಡಿಂದ ಲೈಟ್ ಪ್ರೆಸ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡ್ತಾಯಿದ್ರೆ ಅದು ಬಂದು ಕಕ್ಕೋಕ್ಕೂ ಚಾನ್ಸ್ ಇದೆ, ಒಂಥರ ವಾಮಿಟ್ ಮಾಡೋಕ್ಕೂ ಚಾನ್ಸ್ ಇದೆ. ಈ ಥರ ನೀವು ಲೈಟಾಗಿ ಫೀಡ್ ಮಾಡ್ತಾಯಿದ್ರೆ ಅದು ಲೈಟಾಗಿ ತಿನ್ಕೊಳುತ್ತೆ. ಈ ಥರ ಕಾಕ್ಟೇಲ್ ಮರಿಗೆ ಬಂದು ನೀವು ಫೀಡ್ ಮಾಡುವಾಗ ಬಂದು ಸ್ವಲ್ಪ ಬಿಟ್ಟು ಫೀಡ್ ಮಾಡಿ. ಒಂದೇ ಸಲ ಜಾಸ್ತಿ ಪ್ರೆಸ್ ಮಾಡ್ಕೊಂಡಿದ್ರೆ ಅದು ಬಂದು ಒಂಥರ ವಾಮಿಟ್ ಮಾಡೋಕ್ಕೆ ಚಾನ್ಸ್ ಇದೆ, ಮತ್ತು ಒಂಥರ ಇಂಡೈಜೆಷನ್ ಥರ ಆಗಿಬಿಡುತ್ತೆ. ಆ ಥರ ಆದರೆಲ್ಲ ಬರ್ಡ್ಸು ಮರಿ ಸತ್ತೋಗೋಕ್ಕೂ ಚಾನ್ಸ್ ಇದೆ. ಆದರೆ ಇನ್ನೊಂದು ವಿಷಯ ಏನಂದರೆ, ನೀವು ಫೀಡ್ ಮಾಡುವಾಗ ಬಂದು ಅದು ಬಂದು ಫುಡ್ಡು ಬಂದು ಅದು ಪೆಟ್ಸ್ ಲೈಫ್ ಇರುತ್ತಲ್ಲ ಅದು ಮಿಕ್ಸ್ ಮಾಡಿರೋ ಬಂದು ವಾಮ್ ಆಗೇ ಇರಬೇಕು. ಅಂದರೆ ನೀವು ನೀರಲ್ಲಿ ಸೈಡಲ್ಲಿ ಒಂದು ಪಾತ್ರೆದಲ್ಲಿ ಬಂದು ನೀರಲ್ಲಿ ಇಕ್ಬಿಡಿ. ಮತ್ತು ಫೀಡ್ ಮಾಡಿದ್ಮೇಲೆ ಈ ಥರ ಬಂದು ಒಂದು ಟಿಶ್ಯೂ ಎತ್ತಿ ಇಲ್ಲ ಒಂದೇನೋ ಅದು ಬಟ್ಟೆ ಹಿಡ್ಕೊಂಡು ಲೈಟಾಗಿ ಅದನ್ನು ಒರೆಸ್ಬಿಡಿ. ಅಂದರೆ ಅದು ಸುತ್ತಲ ಬಾಯ ಇರುತ್ತಲ್ಲ ಅದು ಫೀಡಿಂಗು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡಿ. ಏನಕ್ಕಂದರೆ ಬರ್ಡ್ಸ್ ಬಂದು ರಾತ್ರಿಯಲ್ಲಿ ಇರುವಾಗ ಏನಾದ್ರು ಇರುವೆನೂ ಬಂದು ಅದು ಡಿಸ್ಟರ್ಬ್ ಮಾಡೋಕ್ಕಂದರೆ ಬರ್ಡ್ಸ್ನ ಅದು ಸೈಡಲ್ಲಿ ಇರೋದೆಲ್ಲ ತಿನ್ನೋಕ್ಕೆ ಚಾನ್ಸ್ ಇದೆ. ಆ ಥರ ಫುಲ್ಲು ತಿನ್ಸಾದ್ಮೇಲೆ ಬಂದು ಅದು ನೀವು ಇದ್ರ ನೋಡಿದ್ರೇ ಗೊತ್ತಾಗುತ್ತೆ. ಇವಾಗ ನೋಡಿ ಅದ್ರ ಮರಿದು ಬಂದು ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ಸ್ವಲ್ಪ ಊದ್ಕೊಂಡಿರುತ್ತೆ, ಅಂದರೆ ಫುಡ್ಡು ಜಾಸ್ತಿ ಆಗಿಬಿಟ್ಟಿರುತ್ತೆ, ಅಂದರೆ ಫುಡ್ಡು ಕರೆಕ್ಟಾಗಿ ತಿಂದಿರುತ್ತೆ. ಆಮೇಲೆ ಅದು ಜಾಸ್ತಿ ಓವರ್ ಫೀಡ್ ಮಾಡೋಕೆ ಹೋದ್ರೂ ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಾಂದರೆ ವಾಮಿಟ್ ಮಾಡೋಕ್ಕೂ ಚಾನ್ಸ್ ಇದೆ, ಬರ್ಡ್ಸ್ ಸತ್ತೋಗೋಕ್ಕೂ ಚಾನ್ಸ್ ಇದೆ. ಆ ಥರ ನೋಡ್ಕೊಂಡು ಫೀಡ್ ಮಾಡಿ. ಅಂದರೆ ಬಿಗಿನರ್ಸ್ ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಟ್ರೈ ಮಾಡಿ. ಈ ಥರ ಹ್ಯಾಂಡ್ ಫೀಡಿಂಗಲ್ಲ ಒಂದು ಮಾತ್ರ ಜ್ಞಾಪಕಡ್ಕೊಳ್ಳಿ, ಬರ್ಡ್ಸ್ ಫೀಡಿಂಗಲ್ಲಿ ಬಂದು ನೀವು ಅದು ಒಂದು ಮರಿ ಜೊತೆ ಆಟ ಆಡೋಕ್ಕೆ ಹೋಗ್ಬೇಡಿ. ಅಂದರೆ ಒಂದು ಪಕ್ಷಿನ ಸಾಕಬೇಕಂತ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಥರ ನೀವು ಹ್ಯಾಂಡ್ ಫೀಡ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ, ಈ ಥರ ಮರಿನ ಬಂದು ಒಂದೊಂದು ಸಲ ಸತ್ತೋಗೋಕ್ಕೂ ಚಾನ್ಸ್ ಇದೆ. ನೋಡ್ಕೊಂಡು ಫೀಡ್ ಮಾಡಿ, ಕೇರ್ಫುಲ್ಲಾಗಿರಬೇಕು. ಇವಾಗ ನೀವು ಮರಿ ಎತ್ತಂಗಿದ್ರೆ ಅದು ಬಂದು ನೀವು ಕಂಟಿನ್ಯೂಸ್ ಅದ್ರ ಜೊತೆನೇ ಇರಬೇಕಂದ್ರೆ ಅದು
ಮರಿಗೆ ಒಂದ್ಸಲಿ ಬಂದು ನೀವು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದಕ್ಕೆ ಬಂದು 3 ಟೈಮು ಫೀಡ್ ಮಾಡಲೇಬೇಕು. ರಾತ್ರಿ ಎದ್ದು ಒಂದೊಂದು ಸಲ ಫೀಡ್ ಮಾಡೋ ಥರ ಇರುತ್ತೆ, ಇಲ್ಲಾಂದರೆ ಒಂದೊಂದು ಸಲ ಬೆಳಗಿನ ಜಾವ ಎಲ್ಲ ಫೀಡ್ ಮಾಡೋ ಥರ ಅದು ಸ್ಟಾರ್ಟ್ ಮಾಡಿಬಿಡುತ್ತೆ ಒಂಥರ ಕಿರ್ಚೋಕ್ಕೆ. ನಿಮ್ಮನ್ನ ನೋಡಿದ್ರೇ ಅದು ಫೀಡ್ ಕೇಳುತ್ತೆ, ಆ ಥರ ಎಲ್ಲ ಮಾಡುತ್ತೆ. ಬರ್ಡ್ಸ್ನ ಎತ್ತಂಗಿದ್ರೆ ಕಂಟಿನ್ಯೂಸ್ ಆಗಿ ಫೀಡ್ ಮಾಡೋಕ್ಕಾಗಿದ್ದರೆ ಎತ್ತಿ, ಇಲ್ಲಾಂದರೆ ಒಂದೊಂದು ಸಲ ಎತ್ತಾರೆ, ಒಬ್ಬೊಬ್ಬರು ಏನು ಫೀಡ್ ಮಾಡಲ್ಲ. ಆ ಥರ ಮಾಡೋಂಗಿಂದ ಬಂದು ಒಂದು ಜೀವ ಉಳಿಯೋಲ್ಲ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ನೀವು ಫೀಡ್ ಅಂದರೆ ಬರ್ಡ್ಸ್ ಹೊಟ್ಟೆ ಬಂದು ಹೆಂಗೆ ತುಂಬಿದೆ ಅಂತ ಗೊತ್ತಾಗುತ್ತೆ ಬಂದು. ಇವಾಗ ಈ ವಿಡಿಯೋದಲ್ಲಿ ನೋಡ್ತೀನಿ ನೋಡಿ. ಈ ಥರ ಇವಾಗ ಈ ಬರ್ಡ್ ಬಂದು ನೋಡ್ಬೋದು. ಇವಾಗ ಹೊಟ್ಟೆ ನೋಡಿದ್ರೇ ಗೊತ್ತಾಗುತ್ತೆ. ಈ ಥರ ಸ್ಟೇಜಲ್ಲಿ ಬಂದುಬಿಟ್ರೆ ಅದು ಫುಲ್ಲಾಗಿದೆ ಅಂತ ಅರ್ಥ. ಇದಕ್ಕೆ ಬಿಟ್ಟು ಅದು ಜಾಸ್ತಿ ಓವರ್ ಫೀಡ್ ಮಾಡೋಕ್ಕೋದ್ರೆ ಅದು ಬಂದು ಬರ್ಡ್ಸು ಇಂಡೈಜೆಷನ್ ಪ್ರಾಬ್ಲಮ್ ಬರುತ್ತೆ, ಮತ್ತು ಸತ್ತೋಗೋಕ್ಕೂ ಚಾನ್ಸ್ ಇದೆ. ಈ ಥರ ನೋಡ್ಕೊಂಡು ಮಾಡಿ ಫೀಡಿಂಗ್ ಬಂದು. ಇವಾಗ ಮರಿನ ಬಂದು ನೀವು ಯಾವ್ದ್ರಲ್ಲಿ ಹಿಡ್ಕೊಬೇಕಂದ್ರೆ ಒಂದೇನೋ ಚಿಕ್ಕ ಕೇಜ್ ಇದ್ದರೆ ಹಿಡ್ಕೊಬೋದು, ಇಲ್ಲಾಂದರೆ ಅದು ವಾಮಾಗಿ ನೋಡೋಕೆ. ಇವಾಗ ಮಳೆಗಾಲದಲ್ಲೆಲ್ಲ ಮರಿನ ಬಂದು ನೀವು ಈ ಥರ ಹ್ಯಾಂಡ್ ಫೀಡಿಂಗ್ ಎತ್ಕೊಂಡ್ರೆ ಅದಕ್ಕೆ ಬಂದು ಸ್ವಲ್ಪ ಹೀಟ್ ಬೇಕಾಗುತ್ತೆ. ಅಂದರೆ ನೀವು ಇದು 60 ವಾಟ್ಸು ಬಲ್ಬ್ ಬರುತ್ತಲ್ಲ, ಒಂಥರ ಗುಂಡು ಬಲ್ಬ್ ಅಂತಾರಲ್ಲ ಯೆಲ್ಲೋ ಕಲರು, ಆ ಥರ ಅದು ಬಂದು ಸೈಡಲ್ಲಿ ಹಾಕಿಕ್ಕೆ. ಅಂದರೆ ಜಾಸ್ತಿ ಪಕ್ಕದಲ್ಲಿ ಇಕ್ಕಕ್ಕೆ ಹೋಗ್ಬೇಡಿ, ಬರ್ಡ್ಸ್ ಪಕ್ಕದಲ್ಲಿ ಒಂದು ಸ್ವಲ್ಪ ಹೀಟ್ ಕೊಡೋ ಥರ ಅದು ಬಂದು ಲೈಟ್ ಉರಿತಾ ಇರಬೇಕು. ಅವಾಗ ಬಂದು ಅದು ವಾಮಾಗಿ ಫೀಲ್ ಆಗುತ್ತೆ ಬರ್ಡ್ಸು. ಈ ಥರ ಮರಿ ಇರುವಾಗ ಬಂದು ಅದು ವಾಮಾಗೆ ಹಿಡ್ಕೊಬೇಕು. ಇನ್ನೊಂದು ವಿಷಯ, ಅದು ಬಂದು ಬರ್ಡ್ಸ್ನ ಬಂದು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈ ಥರ ಟೈಮಲ್ಲೇ ಬಂದು ಜಾಸ್ತಿ ಅದು ಬಂದು ಇದು ಮಾಡೋಕೆ ಹೋಗಿದ್ರೂ, ಪ್ರೆಸ್ ಮಾಡೋಕೆ ಹೋದ್ರೂ ಬರ್ಡ್ಸ್ ಬಂದು ಸತ್ತು ಹೋಗೋಕ್ಕೆ ಚಾನ್ಸ್ ಇದೆ. ಇನ್ನೊಂದು ಟಿಪ್ ಏನಂದರೆ, ನೀವು ಮರಿ ಬಂದು ಎತ್ತುವಾಗ ಬಂದು ಒಂದು ಕರೆಕ್ಟ್ ಸ್ಟೇಜಲ್ಲಿ ಎತ್ತಬೇಕು, ಇಲ್ಲಾಂದರೆ ನೀವು ಜಾಸ್ತಿ ಸಲ ಫೀಡ್ ಮಾಡೋ ಥರ ಇರುತ್ತೆ. ಈ ಥರ ಸ್ಟೇಜಲ್ಲಿ ಎತ್ತಿದ್ರೆ 3 ಸಲ ಫೀಡ್ ಮಾಡಬೇಕು. ಫೀಡಿಂಗ್ ಯಾವಾಗ ತನಕ ಮಾಡ್ಬೋದು ಅಂದರೆ, ನೀವು ಮರಿನ ಬಂದು 20-25 ದಿವಸದಿಂದ ಮರಿ ಎತ್ತಿದ್ರೆ ನೀವು, ಅಂದರೆ ಅದು ಮರಿ ಹ್ಯಾಂಡ್ ಫೀಡ್ ಮಾಡೋಕೆ ಎತ್ತಿದ್ರೆ, ನೀವು ಬಂದು ಬರ್ಡ್ಸ್ನ ಬಂದು ಒಂದು ತಿಂಗಳು ತನಕ ನೀವು ಬಂದು ಅದು ಫೀಡ್ ಮಾಡಲೇಬೇಕು. 1 ತಿಂಗಳು ಆದಮೇಲೂ ಅದು ಸೆಲ್ಫ್ ಫೀಟಿಂಗ್ ಬರುವಾಗ ಆ ಸ್ಟೇಜಲ್ಲಿ ನೀವು ಬಂದು ಸ್ಟಾಪ್ ಮಾಡಬೇಕು ಫೀಡಿಂಗ್ನ ಬಂದು. ನೀವು ಬಂದು ಬರ್ಡ್ಸ್ ಬಂದು ದೊಡ್ಡದಾಗ್ತಾ ಅಂದರೆ ಒಂದು 25ರಿಂದ 30 ದಿವಸ ತನಕ ಅದು ಸ್ವಲ್ಪ ಫೆದರ್ಸ್ ಗ್ರೋ ಆಗುತ್ತೆ. ಇವಾಗ ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ. ಈ ಥರ ಆಗ್ತಾ ಬರುವಾಗ ಅದು ಬಂದು ಫೀಡಿಂಗ್ ಕಮ್ಮಿ ಮಾಡ್ತಾ ಬರಬೇಕು. 3 ಟೈಮ್ ಕೊಡ್ತಾಯಿದ್ರೆ 2 ಟೈಮ್ ಫೀಡ್ ಮಾಡಬೇಕು. ಲಾಸ್ಟಲ್ಲಿ ಒಂದೊಂದು ಟೈಮ್ ಫೀಡ್ ಮಾಡ್ಕೊಂಬಂದು ನೀವು ಬಂದು ನವಣಿ ಕಾಳು ಬಂದು ಅದ್ರ ಹತ್ರ ಹಿಡ್ಕೊಂಬಂದರೆ ಅದು ಒಂದೊಂದಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬಂದು ಸೆಲ್ಫ್ ಫೀಟಿಂಗ್ ಸ್ಟೇಜ್ ಬಂದಿದೆ ಅಂತ ಅರ್ಥ. ಆ ಟೈಮಲ್ಲಿ ಬಂದು ನೀವು ಹ್ಯಾಂಡ್ ಫೀಡಿಂಗ್ನ ಸ್ಟಾಪ್ ಮಾಡಿಬಿಡ್ಬೇಕು. ಸೆಲ್ಫ್ ಫೀಟಿಂಗ್ ಬಂದುಬಿಟ್ರೆ ನೀವು ಹ್ಯಾಂಡ್ ಫೀಡಿಂಗ್ ಸ್ಟಾಪ್ ಮಾಡಿಬಿಡಿ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಕಾಕ್ಟೇಲ್ ಬರ್ಡ್ನ ಬಂದು ಹ್ಯಾಂಡ್ ಫೀಡ್ ಮಾಡ್ಕೊಬೋದು, ಮತ್ತು ಕೇರ್ಫುಲ್ಲಾಗಿರಬೇಕು ಹ್ಯಾಂಡ್ ಫೀಡಿಂಗಲ್ಲಿ. ಅಷ್ಟೇ ಫ್ರೆಂಡ್ಸ್. ನನ್ನ ಚಾನಲ್ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.